1893ರ ಸೆಪ್ಟೆಂಬರ್ 11ರಂದು ಸ್ವಾಮಿ ವಿವೇಕಾನಂದರು ಅಮೆರಿಕದ ಚಿಕಾಗೋದಲ್ಲಿ ತಮ್ಮ ಐತಿಹಾಸಿಕ ಭಾಷಣವನ್ನು ಮಾಡಿದರು. ಚಿಕಾಗೋದಲ್ಲಿ ನಡೆದ ವಿಶ್ವ ಧರ್ಮ ಸಮ್ಮೇಳನದ ಉದ್ದೇಶವು ಪ್ರಪಂಚದ ವಿವಿಧ ಧರ್ಮಗಳು ಮತ್ತು ಸಂಸ್ಕೃತಿಗಳ ನಡುವೆ ಸಂವಾದವನ್ನು ಏರ್ಪಡಿಸುವುದು ಆಗಿತ್ತು. ವಿವಿಧ ದೇಶಗಳ ಮತ್ತು ಧರ್ಮಗಳ ಪ್ರತಿನಿಧಿಗಳು ಅದರಲ್ಲಿ ಭಾಗವಹಿಸಿದ್ದರು. ಸ್ವಾಮಿ ವಿವೇಕಾನಂದರು ಭಾರತದ ಸನಾತನ ಧರ್ಮವನ್ನು ಪ್ರತಿನಿಧಿಸುತ್ತಿದ್ದರು. ವಿವೇಕಾನಂದರು ತಮ್ಮ ಭಾಷಣವನ್ನು ಆರಂಭಿಸಿದ್ದು ಅಮೆರಿಕದ ನನ್ನ ಸಹೋದರ ಸಹೋದರಿಯರೇ ಎಂದು. ಅವರು ಈ ಮಾತು ಹೇಳಿದ ತಕ್ಷಣ ಸಭೆಯಲ್ಲಿದ್ದ ಜನರು ಭಾವೋದ್ವೇಗಕ್ಕೆ ಒಳಗಾದರು ಮತ್ತು ಸುಮಾರು 2 ನಿಮಿಷಗಳ ಕಾಲ ಎದ್ದು ನಿಂತು ಚಪ್ಪಾಳೆ ತಟ್ಟಿ ಅವರನ್ನು ಗೌರವಿಸಿದರು. ಸ್ವಾಮಿ ವಿವೇಕಾನಂದರು ತಮ್ಮ ಭಾಷಣದಲ್ಲಿ ಭಾರತವು ಎಲ್ಲ ಧರ್ಮಗಳು ಮತ್ತು ಸಂಸ್ಕೃತಿಗಳನ್ನು ಗೌರವಿಸುವ ದೇಶ ಎಂದು ಹೇಳಿದ್ದರು. ಹಿಂದೂ ಧರ್ಮ ಸಹಿಷ್ಣುತೆಗೆ ಮಹತ್ವ ನೀಡುವುದಲ್ಲದೆ ಎಲ್ಲ ಧರ್ಮಗಳ ವೈವಿಧ್ಯತೆಯನ್ನು ಒಪ್ಪಿಕೊಳ್ಳುತ್ತದೆ ಎಂದು ಹೇಳಿದ್ದರು. ಅವರ ಭಾಷಣ ಕೇವಲ ಧಾರ್ಮಿಕ ಬೋಧನೆಗೆ ಸೀಮಿತವಾಗದೆ ಮಾನವೀಯತೆ ಮತ್ತು ಪ್ರೀತಿಯ ಸಂದೇಶವನ್ನು ನೀಡಿತ್ತು. ವಿವೇಕಾನಂದರು ಇಡೀ ಜಗತ್ತು ಒಂದೇ ಕುಟುಂಬ ಎಂಬ ಭಾರತೀಯ ತತ್ವವನ್ನು ಪರಿಚಯಿಸಿದರು. ಸ್ವಾಮಿ ವಿವೇಕಾನಂದರ ಈ ಭಾಷಣವು ಭಾರತದಲ್ಲಿ ಮಾತ್ರವಲ್ಲದೆ ಪ್ರಪಂಚದಾದ್ಯಂತ ಸನಾತನ ಧರ್ಮ ಮತ್ತು ಭಾರತೀಯ ಸಂಸ್ಕೃತಿಯ ಬಗ್ಗೆ ಹೊಸ ಅರಿವು ಮತ್ತು ಗೌರವವನ್ನು ಉಂಟುಮಾಡಿತು. ಈ ಭಾಷಣವು ಅವರ ಜೀವನ ಮತ್ತು ಅವರು ಪ್ರಚಾರ ಮಾಡಿದ ವಿಚಾರಗಳಿಗೆ ಆಧಾರವಾಯಿತು. 1965ರ ಸೆಪ್ಟೆಂಬರ್ 11ರಂದು ಭಾರತೀಯ ಸೇನೆಯು ಪಾಕಿಸ್ತಾನದ ಲಾಹೋರ್ ಬಳಿ ಇರುವ ಬುರ್ಕಿ ನಗರವನ್ನು ವಶಪಡಿಸಿಕೊಂಡಿತು. 1965ರ ಭಾರತ-ಪಾಕಿಸ್ತಾನ ಯುದ್ಧದ ವೇಳೆ ಈ ಘಟನೆ ನಡೆಯಿತು. 1965ರ ಈ ಯುದ್ಧವು ಮುಖ್ಯವಾಗಿ ಜಮ್ಮು ಮತ್ತು ಕಾಶ್ಮೀರಕ್ಕೆ ಸಂಬಂಧಿಸಿದಂತೆ ನಡೆಯಿತು. ಪಾಕಿಸ್ತಾನವು ಆಪರೇಷನ್ ಜಿಬ್ರಾಲ್ಟರ್ ಅಡಿಯಲ್ಲಿ ಜಮ್ಮು ಮತ್ತು ಕಾಶ್ಮೀರದೊಳಗೆ ನುಸುಳಿತ್ತು. ಅದರ ಉದ್ದೇಶವು ಭಾರತದಲ್ಲಿ ದಂಗೆಯನ್ನು ಪ್ರಚೋದಿಸುವುದಾಗಿತ್ತು. ಇದಕ್ಕೆ ಪ್ರತಿಯಾಗಿ ಭಾರತೀಯ ಸೇನೆಯು ಪಾಕಿಸ್ತಾನದ ವಿರುದ್ಧ ಭಾರೀ ಸೇನಾ ಕಾರ್ಯಾಚರಣೆ ನಡೆಸಿತು. 1965ರ ಸೆಪ್ಟೆಂಬರ್ 11ರಂದು 7ನೇ ಪದಾತಿ ದಳದ ನೇತೃತ್ವದಲ್ಲಿ ಭಾರತೀಯ ಸೇನೆಯು ಬುರ್ಕಿಯ ಮೇಲೆ ದಾಳಿ ಮಾಡಿತು. ಬುರ್ಕಿ ನಗರವು ಲಾಹೋರ್ನಿಂದ ಕೇವಲ 13 ಕಿಲೋಮೀಟರ್ ದೂರದಲ್ಲಿತ್ತು. ಅದನ್ನು ವಶಪಡಿಸಿಕೊಳ್ಳುವುದು ಲಾಹೋರ್ಗೆ ದೊಡ್ಡ ಅಪಾಯವನ್ನು ಉಂಟುಮಾಡಬಹುದಾಗಿತ್ತು. ಲಾಹೋರ್ ಮೇಲೆ ಒತ್ತಡ ಹೇರುವ ಮತ್ತು ಪಾಕಿಸ್ತಾನದ ಪಡೆಗಳನ್ನು ಹಿಮ್ಮೆಟ್ಟಿಸುವ ತಂತ್ರದ ಭಾಗವಾಗಿ ಭಾರತೀಯ ಸೇನೆ ಈ ದಾಳಿ ನಡೆಸಿತ್ತು. ಭಾರತೀಯ ಸೇನೆಯು ಬುರ್ಕಿಯನ್ನು ವಶಪಡಿಸಿಕೊಳ್ಳುವಲ್ಲಿ ಅನೇಕ ತೊಂದರೆಗಳನ್ನು ಎದುರಿಸಿತ್ತು. ಆದರೆ ಕೊನೆಯಲ್ಲಿ ಭಾರತೀಯ ಪಡೆಗಳು ಬುರ್ಕಿಯನ್ನು ಸಂಪೂರ್ಣವಾಗಿ ಹಿಡಿತಕ್ಕೆ ತೆಗೆದುಕೊಂಡವು. 1965ರ ಯುದ್ಧವು 22 ದಿನಗಳ ಕಾಲ ನಡೆಯಿತು. ಬಳಿಕ ತಾಷ್ಕೆಂಟ್ ಒಪ್ಪಂದದ ಅಡಿಯಲ್ಲಿ ಬುರ್ಕಿ ಮತ್ತು ಇತರ ವಶಪಡಿಸಿಕೊಂಡ ಸ್ಥಳಗಳನ್ನು ಕದನ ವಿರಾಮದ ನಂತರ ಪಾಕಿಸ್ತಾನಕ್ಕೆ ಹಿಂದಿರುಗಿಸಲಾಯಿತು. 1906ರ ಸೆಪ್ಟೆಂಬರ್ 11ರಂದು ಗಾಂಧಿಯವರು ದಕ್ಷಿಣ ಆಫ್ರಿಕಾದಲ್ಲಿ ತಮ್ಮ ಮೊದಲ ಸತ್ಯಾಗ್ರಹವನ್ನು ಪ್ರಾರಂಭಿಸಿದರು. ಜೋಹಾನ್ಸ್ಬರ್ಗ್ನ ಥಿಯೇಟರ್ನಲ್ಲಿ ಸೇರಿದ್ದ 3,000 ಭಾರತೀಯರನ್ನು ಉದ್ದೇಶಿಸಿ ಮಾತನಾಡುತ್ತಾ ದಕ್ಷಿಣ ಆಫ್ರಿಕಾದಲ್ಲಿ ಜನಾಂಗೀಯ ನೀತಿಗಳನ್ನು ಪ್ರತಿಭಟಿಸಲು ಅಹಿಂಸಾತ್ಮಕ ಪ್ರತಿರೋಧದ ಕಾರ್ಯತಂತ್ರವನ್ನು ಗಾಂಧಿ ವಿವರಿಸಿದ್ದರು. ಗಾಂಧಿಯವರು ದಕ್ಷಿಣ ಆಫ್ರಿಕಾದಲ್ಲಿ ಅನೇಕ ಚಳುವಳಿಗಳನ್ನು ಯಶಸ್ವಿಯಾಗಿ ಮುನ್ನಡೆಸಿದರು ಮತ್ತು ಅಲ್ಲಿನ ವರ್ಣಭೇದ ನೀತಿಯನ್ನು ಬುಡಮೇಲು ಮಾಡುವಲ್ಲಿ ಯಶಸ್ವಿಯಾದರು. 1906ರಲ್ಲಿ ದಕ್ಷಿಣ ಆಫ್ರಿಕಾದ ಸರ್ಕಾರವು ಹೊಸ ಕಾನೂನನ್ನು ಮಾಡಿತು ಎಂದು ಹೇಳಲಾಗುತ್ತದೆ. ಈ ಕಾನೂನಿನಲ್ಲಿ ಭಾರತೀಯ ಮೂಲದವರಿಗೆ ನೋಂದಣಿಯನ್ನು ಕಡ್ಡಾಯಗೊಳಿಸಲಾಗಿತ್ತು. ಅದರ ನಂತರ ಗಾಂಧಿಯವರು ಪ್ರತಿಭಟನೆಗೆ ಅಹಿಂಸೆಯ ಬಳಕೆಯನ್ನು ಪ್ರತಿಪಾದಿಸಿದರು. ಈ ಹೋರಾಟ 7 ವರ್ಷಗಳ ಕಾಲ ಮುಂದುವರಿಯಿತು. ಆ ಸಮಯದಲ್ಲಿ ದಕ್ಷಿಣ ಆಫ್ರಿಕಾವನ್ನು ಬ್ರಿಟಿಷರು ಆಳುತ್ತಿದ್ದರು ಮತ್ತು ಅವರು ನೋಂದಾಯಿಸಲು ನಿರಾಕರಿಸಿದ, ನೋಂದಣಿ ಕಾರ್ಡ್ಗಳನ್ನು ಸುಟ್ಟು ಹಾಕಿದ, ಗಲಾಟೆಗಳನ್ನು ಮಾಡಿದ ಮತ್ತು ಪ್ರತಿಭಟನೆ ಮಾಡಿದ ಅನೇಕ ಭಾರತೀಯರನ್ನು ಜೈಲಿಗಟ್ಟಿದ್ದರು. 2001ರ ಸೆಪ್ಟೆಂಬರ್ 11ರಂದು ಅಮೆರಿಕದ ನ್ಯೂಯಾರ್ಕ್ ನಗರದಲ್ಲಿನ ವಿಶ್ವ ವ್ಯಾಪಾರ ಕೇಂದ್ರದ ಮೇಲೆ ವಿನಾಶಕಾರಿ ಭಯೋತ್ಪಾದಕ ದಾಳಿ ನಡೆಯಿತು. ಈ ಘಟನೆಯನ್ನು 9/11ರ ದಾಳಿ ಎಂದು ಕರೆಯಲಾಗುತ್ತದೆ. ಈ ದಾಳಿಯನ್ನು ಅಲ್-ಖೈದಾ ಎಂಬ ಭಯೋತ್ಪಾದಕ ಸಂಘಟನೆ ಯೋಜಿಸಿತ್ತು. ಅಲ್-ಖೈದಾ ಮುಖ್ಯಸ್ಥ ಒಸಾಮಾ ಬಿನ್ ಲ್ಯಾಡನ್ ಈ ದಾಳಿ ನಡೆಸಿದ್ದ. 2001ರ ಸೆಪ್ಟೆಂಬರ್ 11ರ ಬೆಳಗ್ಗೆ 19 ಭಯೋತ್ಪಾದಕರು 4 ವಾಣಿಜ್ಯ ವಿಮಾನಗಳನ್ನು ಅಪಹರಿಸಿದರು ಎಂದು ವರದಿಯಾಗಿದೆ. ಈ ವಿಮಾನಗಳನ್ನು ಅಸ್ತ್ರಗಳಾಗಿ ಬಳಸಲಾಗಿತ್ತು. ಅಮೆರಿಕನ್ ಏರ್ಲೈನ್ಸ್ ಫ್ಲೈಟ್ 11 ಅನ್ನು ಭಯೋತ್ಪಾದಕರು ಹೈಜಾಕ್ ಮಾಡಿದರು ಮತ್ತು ಬೆಳಗ್ಗೆ 8:46ಕ್ಕೆ ವಿಶ್ವ ವಾಣಿಜ್ಯ ಕೇಂದ್ರದ ಉತ್ತರ ಗೋಪುರಕ್ಕೆ ಅಪ್ಪಳಿಸಿದರು. ನಂತರ ಯುನೈಟೆಡ್ ಏರ್ಲೈನ್ಸ್ ಫ್ಲೈಟ್ 175 ಅನ್ನು ಸಹ ಅಪಹರಿಸಲಾಯಿತು ಮತ್ತು ಅದು ಬೆಳಗ್ಗೆ 9:03ಕ್ಕೆ ವಿಶ್ವ ವಾಣಿಜ್ಯ ಕೇಂದ್ರದ ಸೌತ್ ಟವರ್ಗೆ ಅಪ್ಪಳಿಸಿತು. ಅಮೆರಿಕನ್ ಏರ್ಲೈನ್ಸ್ ಫ್ಲೈಟ್ 77 ಅನ್ನು ಬೆಳಗ್ಗೆ 9:37ಕ್ಕೆ ವಾಷಿಂಗ್ಟನ್ ಡಿಸಿಯಲ್ಲಿನ ಪೆಂಟಗನ್ಗೆ ಅಪ್ಪಳಿಸಲಾಯಿತು. ಇದಲ್ಲದೆ
ಯುನೈಟೆಡ್ ಏರ್ಲೈನ್ಸ್ ಫ್ಲೈಟ್ 93ಯ ಗುರಿಯು ಯುಎಸ್ ಪಾರ್ಲಿಮೆಂಟ್ ಕಟ್ಟಡ ಅಥವಾ ವಾಷಿಂಗ್ಟನ್ ಡಿಸಿಯ ಶ್ವೇತಭವನವನ್ನು ಹೊಡೆಯುವುದಾಗಿತ್ತು. ಆದರೆ ಪ್ರಯಾಣಿಕರು ವಿಮಾನವನ್ನು ಭಯೋತ್ಪಾದಕರ ನಿಯಂತ್ರಣದಿಂದ ತಮ್ಮ ಕೈಗೆ ತೆಗೆದುಕೊಂಡರು. ಪೆನ್ಸಿಲ್ವೇನಿಯಾದ ತೆರೆದ ಮೈದಾನದಲ್ಲಿ ಆ ವಿಮಾನವು ಬೆಳಗ್ಗೆ 10:03ಕ್ಕೆ ಪತನಗೊಂಡಿತು. ಒಟ್ಟಾಗಿ ಈ ದಾಳಿಯಲ್ಲಿ ಸುಮಾರು 3,000 ಜನರು ಪ್ರಾಣ ಕಳೆದುಕೊಂಡರು. ರಾಷ್ಟ್ರೀಯ ಅರಣ್ಯ ಹುತಾತ್ಮರ ದಿನವನ್ನು ಸೆಪ್ಟೆಂಬರ್ 11ರಂದು ಆಚರಿಸಲಾಗುತ್ತದೆ. ದೇಶದ ನೈಸರ್ಗಿಕ ಸಂಪತ್ತು ಮತ್ತು ವನ್ಯಜೀವಿಗಳ ರಕ್ಷಣೆಗಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ ಭಾರತೀಯ ಅರಣ್ಯ ಸೇವೆ ಮತ್ತು ವನ್ಯಜೀವಿಯರ ಸಂರಕ್ಷಣೆಯ ಹುತಾತ್ಮರ ಸ್ಮರಣೆಗಾಗಿ ಈ ದಿನವನ್ನು ಆಚರಿಸಲಾಗುತ್ತದೆ. ಈ ದಿನವನ್ನು ಆಚರಿಸುವುದು 2013ರಲ್ಲಿ ಪ್ರಾರಂಭವಾಯಿತು. 1730ರಲ್ಲಿ ರಾಜಸ್ಥಾನದ ಖೇಜರ್ಲಿ ಗ್ರಾಮದಲ್ಲಿ ಬಿಷ್ಣೋಯಿ ಸಮುದಾಯದ 363 ಸದಸ್ಯರು ಹುತಾತ್ಮರಾದ ಸ್ಮರಣಾರ್ಥ ಈ ದಿನವನ್ನು ಆಯ್ಕೆ ಮಾಡಲಾಗಿದೆ. 1730ರಲ್ಲಿ ಜೋಧಪುರದ ಮಹಾರಾಜ ಅಜಿತ್ ಸಿಂಗ್ ತನ್ನ ಅರಮನೆಯ ನಿರ್ಮಾಣಕ್ಕಾಗಿ ಖೇಜ್ರಿ ಮರಗಳನ್ನು ಕಡಿಯಲು ಆದೇಶಿಸಿದ್ದ. ಖೇಜ್ರಿ ಮರವನ್ನು ಬಿಷ್ಣೋಯಿ ಸಮುದಾಯದವರು ಹೆಚ್ಚು ಗೌರವಿಸುತ್ತಾರೆ ಮತ್ತು ಅವರು ಅದನ್ನು ಜೀವನದ ಆಧಾರವೆಂದು ಪರಿಗಣಿಸುತ್ತಾರೆ. ಮಹಾರಾಜರ ಸೈನಿಕರು ಮರಗಳನ್ನು ಕಡಿಯಲು ಪ್ರಯತ್ನಿಸಿದಾಗ ಬಿಷ್ಣೋಯಿ ಸಮುದಾಯದ ಜನರು ಅವರನ್ನು ವಿರೋಧಿಸಿದರು. ಅಮೃತಾದೇವಿಯವರ ನೇತೃತ್ವದಲ್ಲಿ ಈ ಸಮುದಾಯವು ತಮ್ಮ ಜೀವದ ಬಗ್ಗೆ ಕಾಳಜಿ ವಹಿಸದೆ ಮರಗಳನ್ನು ರಕ್ಷಿಸಲು ಸಂಕಲ್ಪ ಮಾಡಿತ್ತು. ಅಮೃತಾದೇವಿ ಮತ್ತು ಅವರ 3 ಮಕ್ಕಳು ಸೇರಿದಂತೆ ಒಟ್ಟು 363 ಬಿಷ್ಣೋಯಿಗಳು ಮರಗಳನ್ನು ಅಪ್ಪಿಕೊಂಡು ಪ್ರಾಣ ಕಳೆದುಕೊಂಡರು. ಆದರೆ ಮರಗಳನ್ನು ಕಡಿಯಲು ಬಿಡಲಿಲ್ಲ.